ಹಲೋ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ಸ್ವಾಗತ ಮತ್ತು ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತಿನ ಒಂದು ಕಂಟೆಂಟ್ ಡಿಸಿಪ್ಲಿನ್ ಡಿವಿಡೆಂಡ್. ಸೊ ನೀವು ಡಿಸಿಪ್ಲಿನ್ ಆಗಿ ಹೂಡಿಕೆ ಮಾಡ್ತಾ ಹೋಗಿದ್ದು, ಕನ್ಸಿಸ್ಟೆನ್ಸ್ ಆಗಿ ಹೂಡಿಕೆ ಮಾಡ್ತಾ ಹೋದರೆ ನಿಮ್ಮ ಒಂದು ಹಣ ಟ್ರಿಬಲ್ ಡಬಲ್ ಟ್ರಿಬಲ್ ಈ ಥರ ನೀವು ಎಕ್ಸ್ಪೆಕ್ಟೇಷನ್ನೇ ಮಾಡಿರಲ್ಲ ಅಷ್ಟು ಹಣ ನೀವು ಗಳಿಸ್ತಾ ಹೋಗ್ತೀರ. ಸೊ ನೀವು ಮಾಡಬೇಕಾಗಿರೋದಷ್ಟೇ ಒಂದು ಕನ್ಸಿಸ್ಟೆನ್ಸಿ ಇರಬೇಕು. ಐದರ್ ಇಟ್ ಈಸ್ ಸ್ಮಾಲ್ ಆರ್ ಬಿಗ್, ನೀವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಹಾಗಿದ್ದಾಗ ಮಾತ್ರ ನಿಮಗೆ ಹೆಚ್ಚು ಹಣ ನೋಡಲಿಕ್ಕೆ ಮತ್ತು ಅವಕಾಶ ಸಿಗುತ್ತೆ, ಅಥವಾ ಅದನ್ನು ಪಡ್ಕೊಂಡು ನಿಮ್ಮ ಫೈನಾನ್ಷಿಯಲಿ ಫ್ರೀಡಮ್ನ ನೀವು ನಿಮ್ಮ ಲೈಫ್ ಸ್ಟೈಲ್ನ ಬದಲಾವಣೆ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಸಿಗುತ್ತೆ. ಸೊ ನೀವು ಮಾಡಬೇಕಾಗಿರೋವಂಥದ್ದು ಯಾವುದೆಲ್ಲ ಇದೆ ವಿಚಾರಗಳು, ನೀವು ಆಲ್ರೆಡಿ ಶುರು ಮಾಡಿದ್ದೀರಾ ಅಥವಾ ಮಾಡ್ತಾ ಇಲ್ವಾ? ನೀವು ಮಾಡ್ತಾ ಇದ್ದರೆ ಯಾವುದೆಲ್ಲ ಪಾಯಿಂಟ್ಗಳನ್ನು ನೀವು ಅನುಸರಣೆ ಮಾಡಿದ್ದೀರಾ? ಒಂದು ವೇಳೆ ನಾನು ಹೇಳ್ತಕ್ಕಂಥ ಪಾಯಿಂಟ್ಗಳನ್ನು ನೀವು ಇನ್ನೂ ಅನುಸರಣೆ ಮಾಡ್ಕೊಂಡಿಲ್ಲ ಅಥವಾ ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಂಡಿಲ್ಲ ಅಂದರೆ ಖಂಡಿತವಾಗಿ ಅದನ್ನು ರೂಢಿ ಮಾಡ್ಕೊಳ್ಳಿ. ರೂಢಿ ಮಾಡಿಕೊಂಡು ಅದರ ಬಗ್ಗೆ ಫೋಕಸ್ಡ್ ಆಗಿ ಕನ್ಸಿಸ್ಟೆನ್ಸ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಡೆಫಿನೆಟಾಗಿ ನೀವು ನಿಮ್ಮ ಲೈಫಲ್ಲಿ ಕೋಟ್ಯಾಧಿಪತಿ ಅಥವಾ ಮಿಲಿಯನೇರ್ ಅಥವಾ ಬಿಲಿಯನೇರ್ ಏನು ಬೇಕಿದ್ರೂ ಆಗ್ಬೋದು. ಲೈಫ್ ಸ್ಟೈಲಲ್ಲಿ ನಾವು ಅಂದುಕೊಂಡಕ್ಕಿಂತ ಹೆಚ್ಚಿನದಾಗಿ ಹಣ ಗಳಿಸುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಆ ಪಾಯಿಂಟ್ಸ್ಗಳು ಯಾವುದು ಅಂತ ನೋಡೋಣ. ಸ್ಮಾಲ್ ಡಿಸಿಪ್ಲಿನ್ ಆ್ಯಕ್ಷನ್ ಟುಡೇ, ಮ್ಯಾಸಿವ್ ಫ್ರೀಡಮ್ ಟುಮಾರೋ. ಇವತ್ತು ನೀವು ತಗೊಳ್ಳೋವಂಥ ನಿರ್ಧಾರದಲ್ಲಿ ಅದು ಒಂದು ಸಣ್ಣ ಡಿಸಿಷನ್ ಆಗಿರ್ಬೋದು. ನೀವು ₹100 ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ₹500 ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, 5,000 ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಮಂತ್ಲಿ. ಸೊ ನೀವು ಅದು ಕನ್ಸಿಸ್ಟೆನ್ಸ್ ಆಗಿ ನೀವು ಹಣನ ಸೇವಿಂಗ್ಸ್ ಮಾಡ್ತಾನೋ ಅಥವಾ ಹೂಡಿಕೆ ಮಾಡ್ತಾ ಬಂದರೆ ಒನ್ ಫೈನ್ ಡೇ ಅಥವಾ ಫ್ರಮ್ ದ ಲಾಂಗ್ ಟರ್ಮಲ್ಲಿ ನೀವು ನೋಡ್ತಾ ಇದ್ದಾರೆ ಆಫ್ಟರ್ 20 years ಯು ವಿಲ್ ಗೆಟ್ ಎ ಮೋರ್ ಮನಿ ಇನ್ ಯುವರ್ ಅಕೌಂಟ್. ಸೊ ಮೊದಲನೇದು, ಲೈವ್ ಬಿಲೋ ಯುವರ್ ಮೀನ್ಸ್, ಸ್ಪೆಂಡ್ ಲೆಸ್ ದೆನ್ ವಾಟ್ ಯು ಅರ್ನ್. ನೀವೇನು ಹಣ ಗಳಿಸ್ತಾ ಇದ್ದೀರಾ ಅದಕ್ಕಿಂತ ಕಡಿಮೆ ಖರ್ಚು ಮಾಡಿ ಹಣನ ಉಳಿತಾಯ ಮಾಡಿ ಅನ್ನೋ ಒಂದು ಮೊದಲನೇ ಪಾಯಿಂಟ್. ಫ್ರೀಡಮ್ ಸ್ಟಾರ್ಟ್ ವಿತ್ ಫೈನಾನ್ಷಿಯಲ್ ಕಂಟ್ರೋಲ್. ನಿಮಗೆ ಯಾವಾಗ ಫ್ರೀಡಮ್ ಸಿಗುತ್ತೆ? ನೀವು ದುಡಿಮೆ ಮಾಡ್ತಕ್ಕಂಥ ಹಣದಲ್ಲಿ ಕಂಟ್ರೋಲಿಂಗ್ ಆಗಿ ಹಣ ಖರ್ಚು ಮಾಡಿದ್ರೆ ಅಥವಾ ಉಳಿತಾಯ ಮಾಡ್ತಾ ಬಂದರೆ ನಿಮಗೆ ನಿಮ್ಮ ಹಣ ದುಡಿಮೆ ಮಾಡಿಕೊಡುತ್ತೆ. ಅದು ಹೆಚ್ಚೆಚ್ಚು ಲಾಭ ತರುವಂತಹ ಆದಾಯಕರವಾಗಿರುತ್ತೆ. ಪೇ ಯುವರ್ ಸೆಲ್ಫ್ ಫಸ್ಟ್, ಸೇವ್ ಆ್ಯಂಡ್ ಇನ್ವೆಸ್ಟ್ ಬಿಫೋರ್ ಯು ಸ್ಪೆಂಡ್. ಯುವರ್ ಫ್ಯೂಚರ್ ಈಸ್ ವರ್ತ್ ಪೇಯಿಂಗ್ ಫಸ್ಟ್. ಸೊ ಮೊದಲ ಪಾಯಿಂಟ್ ಹೇಳಿದಾಗೇ ಎರಡನೇ ಪಾಯಿಂಟು ಕೂಡ, ನೀವು ಖರ್ಚು ಮಾಡೋದಕ್ಕಿಂತ ಮೊದಲು ಉಳಿತಾಯ ಮಾಡಿ, ತದನಂತರ ನೀವು ಖರ್ಚನ್ನು ಮಾಡಿ. ಅವಾಗೇನಾಗುತ್ತೆ, ನಿಮ್ಮ ಹಣ ಸೇವಿಂಗ್ಸ್ ಆಗ್ತಾ ಹೋಗುತ್ತೆ. ವರ್ಷಕ್ಕೊಮ್ಮೆ ಐದರ್ ಇಟ್ ಈಸ್ 5% ಆಗಿರ್ಬೋದು ಅಥವಾ 10% ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗಿ. ನಿಮಗೆ ಮ್ಯೂಚುವಲ್ ಫಂಡ್ ನಿಮಗೆ ಹಾಕ್ತಾ ಹೋಗಿ. ಮ್ಯೂಚುವಲ್ ಫಂಡ್ ಬಗ್ಗೆ ತುಂಬ ಮಾಹಿತಿ ಇದ್ದರೆ ಅಥವಾ ಸ್ಟಾಕ್ ಬಗ್ಗೆ ನನಗೆ ತುಂಬ ಮಾಹಿತಿ ಇದೆ, ನಾನು ಯಾವಾಗ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವಾಗ ವಿಡ್ರಾ ಮಾಡಬೇಕು, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವ ಒಂದು ಕಾಂಪೊನೆಂಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಸೊ ಈ ಥರ ವಿಚಾರಗಳು ನಿಮಗೆ ಅದರ ಬಗ್ಗೆ ಮಾಹಿತಿ ಗೊತ್ತಿದ್ದರೆ ನೀವು ಸ್ಟಾಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಅಥವಾ ನನಗೆ ಬೇಡ, ಒಂದು 20 years ಅಥವಾ 15 years ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ನಾನು ಮ್ಯೂಚುವಲ್ ಫಂಡಲ್ಲೇ ಮಾಡ್ತೀನಿ ಅಂದರೆ ಮ್ಯೂಚುವಲ್ ಫಂಡಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗಿ. ಬಟ್ ನಾನೇನು ಹೇಳೋದಂದರೆ ಕನ್ಸಿಸ್ಟೆನ್ಸಿ ಇರಬೇಕು. ಅಥವಾ ನೀವು ತಗೊಳ್ಳುವಂಥ ಡಿಸಿಷನಲ್ಲಿ ನೀವು ಕೋಟ್ಯಾಧಿಪತಿ ಆಗುವಂಥ ಒಂದು ಫುಲ್ಫಿಲ್ಮೆಂಟ್ ಇರಬೇಕು. ಅಥವಾ ನಿಮ್ಮ ಗೋಲ್ ಚಿಕ್ಕದಿರಲಿ ದೊಡ್ಡದಿರಲಿ ಅದನ್ನು ಫುಲ್ಫಿಲ್ ಮಾಡಿಕೊಂಡು ನಿಮ್ಮ ಫೈನಾನ್ಷಿಯಲಿ ಫ್ರೀಡಮ್ನ ನೀವು ನಿಮ್ಮ ಲೈಫಲ್ಲಿ ಎಂಜಾಯ್ ಮಾಡ್ತಕ್ಕಂಥದ್ದು ನನ್ನ ಒಂದು ಆಸೆ. ಮೂರನೇ ಪಾಯಿಂಟ್, ಬಿಲ್ಡ್ ಅನ್ ಎಮರ್ಜೆನ್ಸಿ ಫಂಡ್. ಮಿನಿಮಮ್ 3 to 6 months ನಿಮ್ಮ ಫಂಡ್, ಎಮರ್ಜೆನ್ಸಿ ಫಂಡ್ನ ನೀವು ನಿಮ್ಮ ಸಪರೇಟ್ ಖಾತೆಯಲ್ಲಿ ಉಳಿತಾಯ ಮಾಡ್ತಾ ಬರಬೇಕು. ಕಾರಣ ಇಷ್ಟೇ, ಏನಾದರೂ ಮನೆಯಲ್ಲಿ ನಿಮಗೆ ಎಮರ್ಜೆನ್ಸಿ ಬಂತು ಅಂದರೆ, ಅಥವಾ ನಿಮ್ಮ ಕಾರ್ ಡ್ಯಾಮೇಜ್ ಆಯಿತು ಅಂದರೆ, ಅಥವಾ ಮನೆ ಏನಾದರೂ ಒಂದು ರಿಪೇರಿ ಬಂತು ಅಂತ ಹೇಳಿದ್ರೆ, ನೀವು ಉಳಿತಾಯ ಮಾಡಿಲ್ಲ ಅಂತಂದರೆ ನಿಮಗೆ ನಿಮ್ಮ ಲೈಫ್ ಸ್ಟೈಲಲ್ಲಿ ಕಷ್ಟ ಆಗ್ತಾ ಹೋಗುತ್ತೆ. ಸಡನ್ ಏನೇ ಆದರೂ ಕೂಡ ನಿಮಗೆ ಹಣ ಇರೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಅಂದರೆ ನೀವು ದುಡಿಮೆ ಮಾಡ್ತಕ್ಕಂತಹ ತಿಂಗಳಲ್ಲಿ ಏನು ದುಡಿಮೆ ಮಾಡ್ತಾ ಇದ್ದಾರೋ ಅದನ್ನು 3 ರಿಂದ 6 ತಿಂಗಳ ಹಣನ ನೀವು ತೆಗೆದಿಟ್ಟಿದ್ದೆ ಆದರೆ ಆ ಒಂದು ಎಮರ್ಜೆನ್ಸಿ ಟೈಮಲ್ಲಿ ಈ ಹಣನ ಯುಟಿಲೈಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಒಂದು ವೇಳೆ ಮಾಡಿಲ್ಲ ಅಂತಂದರೆ ನೀವು ಸಾಲ ತಗೊಳ್ಬೇಕಾಗುತ್ತೆ, ಅಥವಾ ಅದಕ್ಕೆ ಬಡ್ಡಿ ಕಟ್ಟಬೇಕಾಗುತ್ತೆ, ಅಥವಾ ನೀವು ಬಡ್ಡಿ ಟೈಮಿಗೆ ಸರಿಯಾಗಿ ಕಟ್ಟಲಿಲ್ಲ ಅಂದರೆ ಅದಕ್ಕೆ ಪೆನಾಲ್ಟಿ ಕಟ್ಟಬೇಕಾಗುತ್ತೆ. ಸೊ ಈ ಥರದ್ದೆಲ್ಲ ಅಡಿಷನ್ ಆಗ್ತಾ ಹೋಗುತ್ತೆ.
ಸೊ ನೀವು ದುಡಿಮೆ ಮಾಡ್ತಕ್ಕಂಥ ಹಣದಲ್ಲಿ ಸ್ವಲ್ಪ ಸ್ವಲ್ಪ ಉಳಿತಾಯ ಮಾಡಿದರೆ ಡೆಫಿನೆಟ್ಗೆ ಆ ಎಮರ್ಜೆನ್ಸಿ ಫಂಡ್ ನಿಮಗೆ ಒಂದು ಯಾವುದೋ ಒಂದು ಕಾರಣಕ್ಕೆ ನಿಮಗೆ ಅದು ಅಥವಾ ಯಾವುದೋ ಒಂದು ಸಮಯದಲ್ಲಿ ಉಪಯೋಗ ಆಗುತ್ತೆ. ಸೊ ಹಾಗಾಗಿ ಎಮರ್ಜೆನ್ಸಿ ಫಂಡ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಇನ್ವೆಸ್ಟ್ ಕನ್ಸಿಸ್ಟೆಂಟ್ಲಿ. ನಾನು ಅವಾಗಲೇ ಹೇಳ್ದಂಗೆ ಫಸ್ಟ್ ಪಾಯಿಂಟಲ್ಲಿ ಐದರ್ ಇಟ್ ಈಸ್ ₹1000 ಆಗಿರ್ಬೋದು, 5000 ಆಗಿರ್ಬೋದು, 10,000 ಆಗಿರ್ಬೋದು, ಅಥವಾ ₹500 ಆಗಿರ್ಬೋದು. ಕನ್ಸಿಸ್ಟೆನ್ಸಿ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗಿ. ವರ್ಷಕ್ಕೊಮ್ಮೆ ನಿಮಗೆ ₹500 ಮಾಡೋ ಜಾಗದಲ್ಲಿ ₹600 ಮಾಡಿ, ಅಥವಾ 5,000 ಜಾಗದ ಮಾಡೋ ಇನ್ವೆಸ್ಟ್ಮೆಂಟಲ್ಲಿ ₹6,000 ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗಿ. ವರ್ಷಕ್ಕೊಂದ್ಸರಿ ಅದನ್ನು ಇನ್ಕ್ರೀಸ್ ಮಾಡ್ತಾ ಹೋಗಿ. ಅಪ್ ಟು 20 ಇಯರ್ಸ್ ಲಾಂಗ್ ಟರ್ಮ್ ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮಗೆ ಒಂದು ಬಲ್ಕ್ ಅಮೌಂಟ್ ಸಿಗ್ತಾ ಹೋಗುತ್ತೆ. ನಿಮ್ಮ ಗೋಲ್ ಫುಲ್ಫಿಲ್ ಮಾಡೋಕ್ಕಾಗುತ್ತೆ. ಜೊತೆಗೆ ನಿಮ್ಮ ಲೈಫ್ ಸ್ಟೈಲ್ ಬದಲಾವಣೆ ಆಗುತ್ತೆ. ನೀವು ಫೈನಾನ್ಷಿಯಲಿ ಫ್ರೀ ಆಗ್ತಾ ಹೋಗ್ತೀರ. ಸೊ ಫೋಕಸ್ ಆನ್ ದ ಅಸೆಟ್, ನಾಟ್ ಸ್ಟಫ್. ನೀವು ಹೆಚ್ಚು ಹೆಚ್ಚು ನಿಮ್ಮ ಅಸೆಟ್ನ ಬೆಳವಣಿಗೆ ಅಥವಾ ಇನ್ವೆಸ್ಟ್ಮೆಂಟ್ ನಿಮ್ಮ ಅಸೆಟ್ಗೆ ಮಾಡ್ತಕ್ಕಂಥದ್ದು, ಲಯಬಿಲಿಟಿಗಲ್ಲ. ಸೊ ಐದರ್ ಇಟ್ ಈಸ್ ಮನೆ ಪರ್ಚೇಸ್ ಮಾಡೋವಂಥದ್ದಾಗಿರ್ಬೋದು, ಅಥವಾ ಸೈಟ್ ತಗೊಳ್ಳೋವಂಥದ್ದಾಗಿರ್ಬೋದು, ಅಥವಾ ಸೈಟಿಗೆ ಇನ್ವೆಸ್ಟ್ಮೆಂಟ್ ಮಾಡೋವಂಥದ್ದಾಗಿರ್ಬೋದು. ಸೊ ಈ ಥರದ್ದಕ್ಕೆ ನೀವು ಹೂಡಿಕೆ ಮಾಡ್ತಾ ಹೋದಾಗ ನಿಮ್ಮ ಅಸೆಟ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವೊಂದು ವೇಳೆ ಇನ್ಸ್ಟೆಡ್ ಆಫ್ ಅಸೆಟ್ ಲಯಬಿಲಿಟಿ ಅಂದರೆ ನೀವು ಸಾಲ ತಗೊಳ್ಳೋವಂಥದ್ದಾಗಿರ್ಬೋದು, ಅಥವಾ ಲೋನ್ ಮಾಡಿ ಇನ್ನೇನೋ ಬೇಡದೇ ಇರೋ ವಿಚಾರಕ್ಕೆ ಇನ್ವೆಸ್ಟ್ ಮಾಡೋವಂಥದ್ದು. ತುಂಬ ಆಫರಲ್ಲಿದೆ, ನಾನು ಇದು ಬೈ ಮಾಡಿ ಒಂದು ಮೂಲೆಯಲ್ಲಿ ಇಡ್ತೀನಿ, ಸೊ ನೋಡ್ಕೊಳ್ಳೋಣ ಲೇಟರ್ ಆನ್ ಅನ್ನೋ ಥರಕ್ಕೆ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದರೆ ನೀವು ನಿಮ್ಮ ವ್ಯಾಲ್ಯೂ ಕಳ್ಕೊಳ್ತಾ ಹೋಗ್ತೀರಾ. ಜೊತೆಗೆ ನಿಮ್ಮ ಹತ್ರ ಇರೋ ಹಣನೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಹೆಚ್ಚು ಹೆಚ್ಚು ಫೋಕಸ್ ನೀವು ಅಸೆಟ್ ಕಡೆಗೆ ನೀವು ಮಾಡಿ, ಅಸೆಟ್ಟಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ನಿಮಗೆ ಹೊಸ ಹೊಸ ವಿಚಾರಗಳು ತಿಳ್ಕೊಳ್ಬೇಕು ಅಂದರೆ ಖಂಡಿತವಾಗಿಯೂ ನಿಮಗೆ ಫೈನಾನ್ಷಿಯಲ್ ಲಿಟ್ರಸಿ ಬಗ್ಗೆ ತುಂಬ ವಿಡಿಯೋಸ್ಗಳಿದೆ. ನೀವು ಕಲೀರಿ. ನಿಮಗೆ ಯಾವುದ್ರ ಬಗ್ಗೆ ಆಸಕ್ತಿ ಜಾಸ್ತಿ ಇದೆ ಆ ವಿಚಾರದ ಬಗ್ಗೆ ಹೆಚ್ಚು ಹೆಚ್ಚು ಗಮನ ಕೊಡಿ. ಹೊಸ ಹೊಸ ವಿಚಾರಗಳನ್ನು ನೀವು ಕಲಿತು ನೀವು ನಿಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ತಾ ಬಂದರೆ ನಿಮ್ಮ ಒಂದು ಯೋಚನೆ ಮಾಡೋ ಒಂದು ಶಕ್ತಿ ಕೂಡ ಬದಲಾವಣೆ ಆಗ್ತಾ ಹೋಗುತ್ತೆ. ಅಥವಾ ನೀವು ತಗೊಳ್ಳೋವಂಥ ಡಿಸಿಷನ್ ಕೂಡ ಬದಲಾವಣೆಗಳಾಗ್ತಾ ಹೋಗುತ್ತೆ. ಅಥವಾ ನೀವು ಇನ್ನೊಬ್ಬರಿಗೆ ಮಾರ್ಗದರ್ಶನ ನೀಡಲಿಕ್ಕೆ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್ ಇನ್ ಯುವರ್ ಲೈಫ್. ಸೊ 7ನೇದು ಸ್ಟೇ ಪೇಷನ್ಸ್ ಆ್ಯಂಡ್ ಸ್ಟೇ ಡಿಸಿಪ್ಲಿನ್. ಸೊ ನಾನು ಇವತ್ತು ₹10,000 ಅಥವಾ ₹1,00,000 ಇನ್ವೆಸ್ಟ್ಮೆಂಟ್ ಮಾಡಿ ನಾಳೆಗೇ 5 ಕೋಟಿ ಬರುತ್ತೆ, 4 ಕೋಟಿ ಬರುತ್ತೆ, 3 ಕೋಟಿ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು. ನೀವು ಮಾಡ್ತಕ್ಕಂಥ ಇನ್ವೆಸ್ಟ್ಮೆಂಟಲ್ಲಿ ಪೇಷನ್ಸ್ ಇರಬೇಕಾಗುತ್ತೆ ಮತ್ತು ಡಿಸಿಪ್ಲಿನ್ ಇರಬೇಕಾಗುತ್ತೆ. ಇವತ್ತೇ ಹಾಕ್ಬಿಟ್ಟು ನಾಳೆಗೆ ಬರಬೇಕು ಅಂದರೆ ಇಟ್ಸ್ ಹೈಲಿ ಇಂಪಾಸಿಬಲ್. ನೀವು ಇನ್ವೆಸ್ಟ್ಮೆಂಟ್ ಪ್ರತಿ ತಿಂಗಳು ಪ್ರತಿ ವರ್ಷ ಮಾಡ್ತಾ ಮಾಡ್ತಾ ಹೋಗ್ತಾ ಇರಬೇಕು. ನಿಮ್ಮ ಒಂದು ಗೋಲ್ ಸೆಟ್ ಮಾಡ್ಕೊಳ್ಳಿ. 5 ವರ್ಷಕ್ಕೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿ ವಿತ್ಡ್ರಾ ಮಾಡಬೇಕಾ, ಅಥವಾ 10 ವರ್ಷಕ್ಕೆ ಮಾಡಿ ತೆಗಿಬೇಕಾ, ನಾನು 10 ವರ್ಷಕ್ಕೆ ಮಾಡಿದ್ರೆ ಎಷ್ಟು ಹಣ ಬರುತ್ತೆ, 15 ವರ್ಷಕ್ಕೆ ಮಾಡಿದ್ರೆ ಎಷ್ಟು ಹಣ ಬರುತ್ತೆ, 20 ವರ್ಷ ತನಕ ನಾನು ಇಟ್ಟರೆ ಹಣ ಎಷ್ಟು ಬರುತ್ತೆ, ಸೊ ಈ ಹಣ ಬಂದಾಗ ನಾನು ಏನು ಮಾಡಬೇಕು. ಸೊ ಈ ಥರ ಕ್ಯಾಲ್ಕುಲೇಷನ್ನ ನೀವು ಮಾಡಿಕೊಂಡು ಬೇಸ್ಡ್ ಆನ್ ಅದ್ರ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗಿ. ಮತ್ತು ಡಿಸಿಪ್ಲಿನ್ ಇರಬೇಕು ಮತ್ತು ಪೇಷನ್ಸ್ ಇರಬೇಕು. ಇವೆರಡೂ ಇದ್ದರೆ ಮಾತ್ರ ನೀವು ಹೆಚ್ಚು ಹೆಚ್ಚು ಹಣ ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. Discipline is not a restriction in your life. It's protecting your future. ಸೊ ಡಿಸಿಪ್ಲಿನ್, ಸಾಮಾನ್ಯವಾಗಿ ಡಿಸಿಪ್ಲಿನ್ ನೀವು ಹೀಗಿರಬೇಕು, ಆಗಿರಬೇಕು, ಹೀಗೆ ಹೋಗಬೇಕು, ಇದೇ ದಾರಿಲಿ ಹೋಗಬೇಕು, ಬಡ್ಜೆಟಿಂಗ್ ಮಾಡ್ಕೊಳ್ಬೇಕು, ಇದೆಲ್ಲ ಒಂಥರ ನಿಮಗೆ ರೆಸ್ಟ್ರಿಕ್ಷನ್ಸ್ ಅಂತ ಅನಿಸುತ್ತೆ ಸಾಮಾನ್ಯವಾಗಿ. ನಾನು ಯಾಕೆ ಕೇಳಬೇಕು, ನಾನು ಯಾಕೆ ಮಾಡಬೇಕು, ನನ್ನ ದಾರಿಯಲ್ಲಿ ನಾನು ಹೋಗ್ತೀನಿ, ನೀವು ಹೋಗಿ ನಿಮ್ಮ ದಾರಿಯಲ್ಲಿ ನೀವು ಹೋಗಿ. ಆದರೆ ನೀವು ಹೋಗ್ತಾ ಇರೋ ದಾರಿ ಕರೆಕ್ಟ್ ಇದೆಯಾ ತಪ್ಪಿದೆ ಅಂತ ಒಮ್ಮೆ ನೀವು ನಿಮ್ಮ ಬ್ಯಾಕ್ ತಿರುಗಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ನಾನು ಡಿಸಿಪ್ಲಿನಲ್ಲಿ ಮತ್ತು ಕನ್ಸಿಸ್ಟೆನ್ಸಿಲಿ ಮತ್ತು ಪೇಷನ್ಸಲ್ಲಿ ನಾನು ಹೋಗ್ತಾ ಇದ್ದೀನೋ ಇಲ್ಲ ಅಂತ. ಬಿಕಾಸ್ ಈ ಒಂದು ವಿಚಾರಗಳನ್ನು ನೀವು ತಿಳಿದೇ ನೀವು ನಿಮ್ಮ ದಾರಿಯನ್ನೇ ಇಟ್ಕೊಂಡು ಹೋದರೆ, ನಿಮಗೆ ಹಣಕ್ಕೆ ನೀವು ರೂಟ್ ತೋರಿಸಿಲ್ಲ ಅಂತಂದರೆ ನಿಮ್ಮ ಹಣ ನಿಮ್ಮ ಕೈ ಬಿಟ್ಟು ಬೇರೆ ಬೇರೆ ರೂಟ್ಗಳನ್ನು ದಾರಿ ಮಾಡಿಕೊಂಡು ಅದೇ ಹೋಗುತ್ತೆ. ಅವಾಗ ನಿಮ್ಮ ಕೈಲಿರ್ತಕ್ಕಂಥ ಹಣ ನಿಮ್ಮ ಕೈಲಿರೋದಿಲ್ಲ. ಸೊ ಹಾಗಾಗಿ ನೀವು ನಿಮ್ಮ ಹಣ ನಿಮ್ಮ ಹತ್ರ ಇರಬೇಕು, ಅಥವಾ ನಿಮ್ಮ ಹಣ ನಿಮಗೋಸ್ಕರ ದುಡಿಬೇಕು ಅನ್ನೋದಾದರೆ ಒಂದು ಕನ್ಸಿಸ್ಟೆನ್ಸಿ ಇರಬೇಕಾಗತ್ತೆ, ಡಿಸಿಪ್ಲಿನ್ ಇರಬೇಕಾಗತ್ತೆ, ಪೇಷನ್ಸ್ ಇರಬೇಕಾಗತ್ತೆ, ಲರ್ನ್ ಮಾಡಬೇಕಾಗತ್ತೆ ಮತ್ತು ಗ್ರೋ ಮಾಡಬೇಕಾಗತ್ತೆ.
ಸೊ ಈ ಎಲ್ಲ ವಿಚಾರಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತವಾಗಿಯೂ ನೀವು ಶಿಸ್ತುಬದ್ಧ ಲಾಭಾಂಶಗಳನ್ನು ಪಡೀಲಿಕ್ಕೆ ಅರ್ಹರಾಗಿರ್ತೀರಿ. ಸೊ